ಮಿಲೆನ್ ಡೇಸಿನ 34ನೆಯ ದಿನದಲ್ಲಿದ್ದೇವೆ. ಈ ದಿನದಲ್ಲಿ ನಾವು ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳುವುದಾದರೆ ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 6ನೇ ವಚನ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ. ಯೇಸು ಬೆಥಾನ್ಯದಲ್ಲಿ ಕುಷ್ಠರೋಗಿಯಾದ ಸಿಮೋನನ ಮನೆಯಲ್ಲಿದ್ದಾಗ ಒಬ್ಬ ಸ್ತ್ರೀಯು ಬಹು ಬೆಲೆಯುಳ್ಳ ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಆತನ ಬಳಿಗೆ ಬಂದು ಆತನು ಊಟಕ್ಕೆ ಕೂತಿರುವಾಗ ಆ ತೈಲವನ್ನು ಆತನ ತಲೆಯ ಮೇಲೆ ಹೊಯ್ದಳು ಎಂಬುದಾಗಿ. ಹೌದು, ಇಲ್ಲಿ ನಾವು ಒಬ್ಬ ಸ್ತ್ರೀ ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಬಂದು ಯೇಸು ಸ್ವಾಮಿಗೆ ಆ ತೈಲವನ್ನು ಆತನ ಮೇಲೆ ಹೊಯ್ಯುತ್ತಾ ಇರುವುದನ್ನು ನಾವು ನೋಡಿಕೊಳ್ಳಬಹುದು. ಯಾವುದೆಂದರೆ ಆ ಸ್ತ್ರೀಯ ಬಳಿಯಲ್ಲಿ ಇರುವಂತ ಬಹು ಬೆಲೆ ಉಳ್ಳವಾದಂತ ಸುಗಂಧ ತೈಲವನ್ನು ಯೇಸು ಸ್ವಾಮಿಗೆ ಸಮರ್ಪಿಸುತ್ತಾ ಇದ್ದಾಳೆ. ಇವತ್ತು ನಮ್ಮ ಜೀವಿತದಲ್ಲೂ ಅಷ್ಟೇ ಇದೇ ರೀತಿಯಲ್ಲಿ ಈಕೆ ಮಾಡಿದಂತ ರೀತಿಯಲ್ಲೇ ನಾವು ನಮ್ಮ ಬಳಿಯಲ್ಲಿರುವಂತ ಬೆಲೆ ಏರಲ್ಪಟ್ಟಂತ ಕಾರ್ಯವನ್ನು ದೇವರಿಗೆ ಇವತ್ತು ಸಮರ್ಪಿಸಬೇಕು. ಯಾವುದು ಆ ಬೆಲೆ ಏರಲ್ಪಟ್ಟಂತಂದರೆ ನಮ್ಮ ಜೀವಿತ. ಹೌದು, ಇವತ್ತು ನಮ್ಮನ್ನ ನಾವು ಕ್ರಿಸ್ತನಿಗೆ ಸಮರ್ಪಿಸಿಕೊಳ್ಳುವಾಗ ದೇವರು ಖಂಡಿತವಾಗಲು ಆ ಸ್ತ್ರೀಯನ್ನು ದೇವರು ಯಾವ ರೀತಿಯಲ್ಲಿ ಆಶೀರ್ವದಿಸಿದಾರೋ ಈಕೆಯ ಕುರಿತು ಸರ್ವಲೋಕದಲ್ಲಿ ಎಲ್ಲೆಲ್ಲೂ ಸಾರಲಾಗುವುದೆಂಬುದಾಗಿ ದೇವರು ಆಕೆಯ ಕುರಿತು ಹೇಳಿದರೋ ಅದೇ ರೀತಿಯಲ್ಲಿ ಲೋಕದಲ್ಲಿ ನಾವು ಆಶೀರ್ವದಿಸಲ್ಪಡುವವರಾಗಿದ್ದೇವೆ. ಸೊ ಇವತ್ತು ಆ ಸ್ತ್ರೀಯ ರೀತಿಯಲ್ಲಿ ನಮ್ಮ ಜೀವಿತವನ್ನೇ ಯೇಸು ಸ್ವಾಮಿಯ ಪಾದದ ಅಡಿಯಲ್ಲಿ ನಮ್ಮನ್ನ ಒಪ್ಪಿಸಿಕೊಳ್ಳೋಣ. ದೇವರು ನಮ್ಮನ್ನ ಉಪಯೋಗಿಸುವಾತನಾಗಿದ್ದಾನೆ. ಅದು ಮಾತ್ರವಲ್ಲ, ಇವತ್ತು ಹಾಗೆ ತಕ್ಕ ಸಮಯದಲ್ಲಿ ಯೇಸು ಸ್ವಾಮಿಗೆ ತೈಲವನ್ನು ಹಚ್ಚುತ್ತಾ ಇರುವುದನ್ನು ನಾವು ನೋಡಿಕೊಳ್ಳಬಹುದು. ಹೌದು, ಇವತ್ತು ತಕ್ಕ ಸಮಯವನ್ನು ನಾವು ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ಸಮಯವನ್ನು ವ್ಯರ್ಥವಾಗಿ ಹೋಗಿಸಿಕೊಂಡು ಈ ಲೋಕದಲ್ಲಿ ನಾವು ನಮ್ಮನ್ನ ತೊಡಗಿಸಿಕೊಂಡು ಕಾಲವನ್ನು ಕಳೆಯದೆ ತಕ್ಕ ಸಮಯದಲ್ಲಿ ದೇವರಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ಆತನಿಗಾಗಿ ನಾವು ಜೀವಿಸುವಾಗ ದೇವರು ನಮ್ಮನ್ನು ಆಶೀರ್ವದಿಸುವಾತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.